ಬ್ರಹ್ಮದೇವರು ಈ ಯಜ್ಞಗಳನ್ನು ಸೃಷ್ಟಿ ಮಾಡಿ ದೇವಾನ್ ಭಾವಯುತಾನೇನ ತೇ ದೇವ ಭಾವಯಂತು ನಹವಃ ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯತ. ಯಜ್ಞಗಳಿಂದ ದೇವತೆಗಳನ್ನು ನೀವು ಆರಾಧನೆ ಮಾಡಿ, ಪ್ರಜೆಗಳನ್ನು ಸೃಷ್ಟಿ ಮಾಡಿದ ಪ್ರಜಾಪತಿ ಯಜ್ಞಗಳನ್ನು ಸೃಷ್ಟಿ ಮಾಡಿ ಜನಗಳಿಗೆ ಹೇಳಿದ್ದಾನೆ, ಈ ಯಜ್ಞಗಳಿಂದ ದೇವತೆಗಳ ಆರಾಧನೆಯನ್ನು ನೀವು ಮಾಡಿ. ಆ ಯಜ್ಞ ಮಾಡಿದ್ದಕ್ಕೆ ಫಲವಾಗಿ ದೇವತೆಗಳು ನಿಮ್ಮ ಇಷ್ಟ ಕಾಮನೆಗಳನ್ನು ಪೂರ್ಣ ಮಾಡ್ತಾರೆ. ಹೀಗಾಗಿ ಪರಸ್ಪರಂ ಭಾವಯಂತ, ಒಬ್ರಿಗೊಬ್ಬರು ಅನ್ಯೋನ್ಯವಾಗಿ ತೃಪ್ತಿಪಡಿಸಿಕೊಂಡು ಉತ್ತಮವಾದ ಶ್ರೇಯ ಮೋಕ್ಷವನ್ನು ಪಡಿವಿಂತಿರಿ. ತೈರ್ದತ್ತ ಈ ಸಂದರ್ಭದಲ್ಲಿ ಹೇಳ್ತಾನೆ, ದೇವತೆಗಳು ನಮಗೆ ಕೊಟ್ಟಂತಹ ಪದಾರ್ಥಗಳನ್ನು ದೇವರಿಗೆ ತೋರಿಸದೆ ತಿಂದರೆ ಕಳ್ಳನಾಗ್ತಾನೆ. ನೋಡಿ, ಇವತ್ತು ನೀವು ಊಟ ಮಾಡುವ ಅನ್ನ, ಹಾಕಿಕೊಂಡ ಬಟ್ಟೆ, ಇದೆಲ್ಲ ಭಗವಂತ ಭೂತಾಯಿಯ ಮೂಲಕ ನಮಗೆಲ್ಲ ಕೊಟ್ಟದ್ದು. ನಾವು ಬರುವಾಗ ಯಾರೂ ಏನು ತಂದಿಲ್ಲ, ಎಲ್ಲ ಇಲ್ಲೇ ಇದ್ದದ್ದು, ಇದೆಲ್ಲ ದೇವರೇ ಕೊಟ್ಟದ್ದನ್ನು ದೇವರಿಗೆ ಕೊಟ್ಟು ತಿನ್ನಿ. ಊಟ ಮಾಡೋದಂತೂ ಗ್ಯಾರಂಟಿ ಮಾಡಲೇಬೇಕಾ? ಅದು ಸುಮ್ಮನೆ ದೇವ್ರಿಗೆ ತೋರಿಸಿ, ಅವನೇನು ತಿನ್ನಲ್ಲ, ಸುಮ್ಮನೆ ತೋರಿಸ್ರಿ. ತೋರಿಸ್ಲಿಕ್ಕೂ ನಮ್ಗೆ ಇಷ್ಟ ಇಲ್ಲ. ಎಂಥ ಕಳ್ಳ್ರಿ, ತಿಂತಿರೋದೇ ಅವನದು ಕಳ್ತನ ಅಂತಾರೆ. ನೋಡಿ, ಅಪ್ಪ ಮನೆಗೆ ಬರುವಾಗ ಮಗನ ಮೇಲಿನ ಮುದ್ದಿನಿಂದ ಚಾಕ್ಲೇಟ್ ತರ್ತಾನೆ, ಕೈ ತುಂಬ ತರ್ತಾನೆ, ಪುಟ್ಟ ಮಗು ಕೊಡ್ತಾನೆ. ಪುಟ್ಟ ಮಗುದು ಪುಟ್ಟ ಕೈ, ಅಪ್ಪಂದು ದೊಡ್ಡ ಕೈ ತುಂಬ ಕೊಟ್ಟ ಅಪ್ಪ ಮಗುವಿನ ಮುಂದೆ ಕೈ ಚಾಚಿ ಕೇಳ್ತಾನೆ, ನಂಗೊಂದು ಕೊಡು ಅಂತ. ಈ ಮಗು ಕೊಡಲ್ಲ, ನಂದು ಅಂದರೆ ಪಾಪಿ, ಅಯೋಗ್ಯ ಅಂತಾನೋ ಇಲ್ಲೋ? ಕೊಟ್ಟದ್ದು ಯಾರು? ಪರಮಾತ್ಮ. ಎಲ್ಲ ದೇವರೇ ಕೊಟ್ಟದ್ದು. ದೇವರಿಗೆ ಒಂದೂ ಕೊಡದೆ ನುಂಗ್ತೀವಿ, ದೇವರಿಗೆ ತೋರಿಸದೆ ತಿಂತೀವಿ ಅಂದರೆ ಅವ ಕಳ್ಳ ಅಂತ. ಅಷ್ಟೇ ಅಲ್ಲ, ದೇವರಿಗೆ ತೋರಿಸಿದ್ದು ತಿಂದರೆ, ಕೃಷ್ಣ ಪ್ರಸಾದ ಅಂದ್ಕೊಂಡು ತಿಂದರೆ, ನೀವು ಊಟ ಮಾಡುವಾಗೆಲ್ಲ ಒಂದು ಎಚ್ಚರಿಕೆ ಇರಲಿ, ಇದು ಭಗವಂತನಿಗೆ ನಿವೇದಿತವಾದದ್ದು, ದೇವರ ಪ್ರಸಾದ. ಹೇಳ್ತಾರೆ, ಯಜ್ಞಶಿಷ್ಟಾಶಿನೋ ಸಂತೋ ಮುಚ್ಯಂತೆ ಸರ್ವಕಿಲ್ಬಿಷೈ. ಯಜ್ಞ ದೇವರಿಗೆ ಅರ್ಪಣೆ ಮಾಡಿ ಮಿಕ್ಕದ್ದು, ದೇವರಿಗೆ ತೋರಿಸಿದ್ದು ಯಾರು ಸ್ವೀಕಾರ ಮಾಡ್ತಾರೆ, ತುತ್ತಿಗೆ ಜನ್ಮ ಜನ್ಮಗಳ ಪಾಪ ಪರಿಹಾರ ಆಗುತ್ತಂತೆ. ಏನಿಲ್ಲ, ನೀವೇನು ಹೆಚ್ಚಿಂದ ಏನಿಲ್ಲ, ನೀವೇನು ಮಾಡ್ತೀರಿ ದೇವರಿಗೆ ತೋರಿಸ್ರಿ. ಸ್ವಾಮಿ ನಿಂಗೆ ನಿಂದು ದೇವ್ರದ್ದೊಂದು ತೊಟ್ಟು ತೀರ್ಥ ಹಾಕಿ, ದೇವ್ರದ್ದೊಂದು ತುಳಸಿ ಹಾಕಿರಿ. ಭಗವಂತನ ಪ್ರಸಾದ ಅಂತ ಶ್ರದ್ಧೆಯಿಂದ ಸ್ವೀಕಾರ ಮಾಡಿ. ಕವಳೆ ಗೋವಿಂದ ನಾಮ ಸಂಕೀರ್ತನ, ತುತ್ತಿಗೆ ದೇವರ ಸ್ಮರಣೆ ಮಾಡಿ. ಒಂದು ತುತ್ತು ಒಳಗೆ ಹೋದಾಗ ಅದು ಔಷಧಿಯಾಗಿ ಪರಿಣಮಿಸುತ್ತೆ. ಅನೇಕ ರೋಗಗಳಿಗೆ ಅದು ಔಷಧಿ ಆಗುತ್ತೆ. ದೊಡ್ಡ ರೋಗ, ಸಂಸಾರ ಅನ್ನುವ ರೋಗ, ಭವರೋಗಕ್ಕೆ ಔಷಧಿ ಆಗುತ್ತಂತೆ ಆ ತುತ್ತು ಅನ್ನ. ಜೊತೆಗೆ ಜನ್ಮಾಂತರದ ಪಾಪಗಳನ್ನು ಪರಿಹಾರ ಮಾಡುವ ತಾಕತ್ತಿದೆ. ಜಗನ್ನಾಥದಾಸರಂತಾರೆ, ಈ ಪರಿಯ ಲುಂಬನರ ನಿಷ್ಪಾಪಿ ನಿರಾಮಯ ನಿಷ್ಪಾಪಿ ನಿತ್ಯ ಮಹತ್ ಸುಯಜ್ಞಗಳ ಆಚರಿಸಿದವನು. ಈ ಪರಿಯ ಲುಂಬನರ, ಕೈಯಲ್ಲಿ ತುತ್ತಿಡಿದು ಭಗವಂತನ ಚಿಂತನೆ ಮಾಡಿ ತಿನ್ನಬೇಕಂತ. ನಮ್ಮ ಪ್ರಾಬ್ಲಮ್ ಏನು ಗೊತ್ತಾ? ಊಟಕ್ಕೆ ಕೂತಾಗಲೇ ಟಿ ವಿ ಆನ್, ಆಗಲೇ ಮರ್ಡರ್ ಕತೆ, ಆಗಲೇ ರೇಪ್ ಕೇಸ್ಗಳು, ಆಗಲೇ ಇನ್ಯಾರೋ ಅನ್ಯಾಯದವ್ರದ್ದು ಅಷಡ್ಡಾಳ್ರ ಕತೆ ನೋಡಿಕೊಂಡೇ, ಯಾವುದೋ ಕೆಟ್ಟ ಸೀರಿಯಲ್ ನೋಡಿಕೊಂಡೇ ಅನ್ನ ತಿಂದರೆ ದೇವರ ಪ್ರಸಾದ ಅಂತ ಹೇಗಾಗತ್ತಪ್ಪ? ನೀವು ಊಟ ಮಾಡುವಾಗ ಮರಿದೇ ನಾಳೆಯಿಂದ ಯಾವುದಾದ್ರೂ ಒಂದು ಪ್ರವಚನದ ಕ್ಯಾಸೆಟ್ ಹಾಕ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹಾಕೊಳ್ಳಿ. ಏನು ಹಾಕ್ಕೊಳ್ಳದಿದ್ರು ಬೇಡ, ಟಿ ವಿ ಮಾತ್ರ ಆನ್ ಮಾಡಬೇಡಿ. ಲೋಕವಾರ್ತೆ ಬಿಟ್ಟು ಲೋಕೈಕನಾಥನ ವಾರ್ತೆಯನ್ನು ಕೇಳ್ತಾ ಸ್ವೀಕಾರ ಮಾಡಿದ್ರೂ ಸಾಕು. ನೀವು ನಂಬಿ ಬಿಟ್ಟರೆ ಬಿಡಿ. ನಾನು ಅಗರ್ಕೇಡಂಥೇಳಿ ಒಂದು ಕಡೆ ಹೋಗಿದ್ದೆ, ಅಲ್ಲಿ ಕೃಷ್ಣನ ಕಥೆ ಹೇಳುವ ಭಾಗ್ಯ ಇತ್ತು, ಮಹಾರಾಷ್ಟ್ರ ಒಳಗೆ. ನಿಮಗೆ ಆಶ್ಚರ್ಯ, ನನಗೆ ಆಶ್ಚರ್ಯ. ಅಲ್ಲಿ ಕೊಟ್ಟಿಗೆಯಲ್ಲಿ ಸದಾ ವಿಷ್ಣು ಸಹಸ್ರನಾಮ, ಸಾವಿರ ಗೋವುಗಳಿದೆ ಅಲ್ಲಿ, ಯಾವಾಗಲೂ ವಿಷ್ಣು ಸಹಸ್ರನಾಮ ಹಾಕಿರ್ತಾರೆ. ನಾ ಕೇಳಿದೆ, ಯಾಕೆ ವಿಷ್ಣು ಸಹಸ್ರನಾಮ ಕೇಳ್ತಾ ಇದ್ದರೆ ಹಾಲು ಜಾಸ್ತಿ ಬರುತ್ತೆ ಅಂದರು. ಏನು ಆಶ್ಚರ್ಯ ರೀ! ಹಾಗಾದರೆ ನಾವು ಕೂಡ
ನಮ್ಮಲ್ಲಿ ಜ್ಞಾನ ಬೆಳಿಬೇಕಂತಾದರೆ, ಹಾಲು ನಿರ್ದುಷ್ಟವಾದದ್ದು, ಯಥಾರ್ಥವಾದ ಜ್ಞಾನ ನಮಗೂ ಬೇಕಂತಾದರೆ ಊಟ ಮಾಡುವಾಗ ದೇವರ ನೆನಪು ಮಾಡಿಕೊಂಡು ಊಟ ಮಾಡಿರಿ. ಅದಕ್ಕೆ ನಮ್ಮಲ್ಲೊಂದು ಸಂಕೀರ್ತನೆ, ಊಟ ಮಾಡುವಾಗ ಒಂದು ಹಾಡು ಹೇಳ್ತಿದ್ರು. ಆ ಹಾಡಿನ ಅರ್ಥಗಳ ಒಂದು ಯೋಚನೆ ಮಾಡ್ತಾ ಊಟ ಮಾಡಬೇಕು. ಭುಂಜತೆ ತ್ವಗಂ ಪಾಪ ಯೇ ಪಂಚ ಆತ್ಮಕಾರಣಾತ್. ಕೆಲವರು ದೇವರ ಇಚ್ಛೆ ಇಲ್ಲ, ಸುಮ್ಮನೆ ಮಾಡೋದು, ಮಾಡಿ ತಿನ್ನೋದು, ಮಾಡೋದು ತಿನ್ನೋದು. ತಮ್ಮ ಸಲುವಾಗಿ ಅಡುಗೆ ಮಾಡ್ಕೊಂಡು ಯಾರು ಊಟ ಮಾಡ್ತಾರೆ ಅವರು ಅವರ ಪಾಪವನ್ನೇ ತಿಂತಾರೆ ಅಂತ ಅರ್ಥ. ನೋಡಿ, ಹಿಂದೆಲ್ಲ ತಾಯಂದರು ಅಡುಗೆ ಮಾಡಿದ್ರೆ ಮನೇಲಿ ಮಕ್ಕಳಿಲ್ಲದೆ ಇದ್ದರೆ ಅವರು ಬರೋವರೆಗೂ ಕಾದ ಆಮೇಲೆ ಊಟ ಮಾಡೋರೇ ವಿನಃ ತಾವು ಮೊದಲು ಪ್ಲೇಟ್ಗೆ ಹಾಕ್ಕೊಂಡು ತಿಂದ್ಬಿಡ್ತಿರ್ಲಿಲ್ಲ. ಇಲ್ಲ, ಮಕ್ಕಳು ಬರಲಿ ಆತ್ಮಾರ್ಥವಾಗಿ ಪಚನ ಮಾಡುವಂಥ ಸಂಪ್ರದಾಯವೇ ಇಲ್ಲ. ನಾನು ನನ್ನ ಸಲುವಾಗಿ ಕೆಲವರು ಕೋಡುಬಳೆ ಕರಿಯುವಾಗಲೇ, ಮೈಸೂರು ಪಾಕ್ ಮಾಡುವಾಗಲೇ, ಒಳ್ಳೊಳ್ಳೆ ಸ್ವೀಟ್ ಮಾಡುವಾಗಲೇ ಡಬ್ಬಿಗೆ ಹಾಕಿಟ್ಕೊಂಡ್ಬಿಡ್ತಾರೆ. ಆಮೇಲೆ ಸಾಯಂಕಾಲಕ್ಕೆ ಇರುತ್ತೋ ಇಲ್ಲೋ ದೇವ್ರ ನೈವೇದ್ಯಕ್ಕೆ ಹೋಗಿಲ್ಲ. ದೇವರ ನೈವೇದ್ಯವೇ ಇಲ್ಲದೆ ಯಾರು ತಿಂತಾನೆ? ತನ್ನ ಸ್ವಂತಕ್ಕಾಗಿ ಅಂತ ಮಾಡಿ ತಿಂತಾನೆ. ಬರೀ ನೇರ ಸ್ವೀಟ್ ಸ್ಟಾಲಿಂತಂದು ಒಳಗೆ ಈ ಸ್ಟಾಲ್ಗೆ ಹಾಕ್ಕೊಳ್ತಾ ಇದ್ದಾನೆ. ಎಲ್ಲ ಇಂದಿರಾರಮಣ ಗೋವಿಂದ ಗೋವಿಂದ ಪಾಪವನ್ನೇ ತಿಂತಾ ಇದ್ದಾನೆ. ನೋ ಡೌಟ್. ಅನ್ನಾದ್ ಭವಂತಿ ಭೂತಾನಿ, ಪರ್ಜನ್ಯಾದ ಅನ್ನ ಸಂಭವ. ಇದೊಂದು ದೊಡ್ಡ ಸರ್ಕಲ್, ಒಂದರಿಂದ ಒಂದು ಭಗವಂತ ಒಂದರಿಂದ ಒಂದನ್ನು ಹೀಗೆ ಕೊಟ್ಟಿದ್ದಾನೆ. ಏವಂ ಪ್ರವರ್ತಿತಂ ಚಕ್ರಂ, ಇದೊಂದು ದೊಡ್ಡ ಚಕ್ರ ನಡೀತಾ ಇದೆ. ಇದನ್ನು ನಾವು ಕೂಡ ನಡೆಸ್ಕೊಂಡು ಹೋಗಬೇಕು, ಈ ಕ್ರಮವನ್ನೇ ನಡೆಸ್ಕೊಂಡು ಹೋಗಬೇಕು. ಯಾರು ಈ ಚಕ್ರವನ್ನು ಮುರಿಯುವ ಕೆಲಸವನ್ನು ಮಾಡ್ತಾನೆ, ಅಗಾಯುಹು, ಇಂದ್ರಿಯಗಳ ಲೋಲುಪ್ತನಾಗಿ ಇಡೀ ತನ್ನ ಆಯುಷ್ಯದ ಪೂರ್ಣ ಭಾಗ ಬರೀ ಪಾಪವನ್ನೇ ಮಾಡಿಕೊಂಡಿರ್ತಾನೆ. ಮೋಗಂ ಪಾರ್ಥ ಸಜೀವತಿ, ಅವನ ಜೀವನವೇ ವೇಸ್ಟ್. ಯಾರು ಯಜ್ಞಾರ್ಥವಾಗಿ ಕರ್ಮವನ್ನು ಮಾಡೋಲ್ಲ, ಭಗವಂತ ಪ್ರೀತನಾಗಲಿ ಅಂತ ಕರ್ಮವನ್ನು ಮಾಡದೆ ಸ್ವಂತ ಪರ್ಸನಲ್ಲು ತನ್ನ ಸ್ವತಕ್ಕೋಸ್ಕರವಾಗಿ ಮಾಡ್ತಾ ಇರ್ತಾನೆ, ಅವನ ಇಡೀ ಜೀವನ ವ್ಯರ್ಥ. ಬರೀ ಐಷಾರಾಮಿ ಜೀವನದಲ್ಲೇ, ಭೋಗ ಜೀವನದಲ್ಲೇ ಬದುಕಿದ್ದಾನೆ. ಹಾಗಾದರೆ ಏನು ಪ್ರಯೋಜನ ಇಲ್ಲ ಅಲ್ಲ. ಹಾಗಾದರೆ ನಿನ್ನ ಪ್ರಕಾರ ಕೃಷ್ಣ, ಯಾರಿಗೂ ಈ ಕರ್ಮದಲ್ಲಿ ವಿನಾಯಿತಿ ಇಲ್ವಾ? ಎಲ್ಲರೂ ಮಾಡಲೇಬೇಕಾ? ಕೃಷ್ಣ ಹೇಳ್ತಾನೆ, ಕೆಲವರಿಗೆ ರಿಯಾಯಿತಿ ವಿನಾಯಿತಿ ಇದೆ, ಕೆಲವರು ಮಾಡಬೇಕಾದ್ದಿಲ್ಲ, ಏನೂ ಮಾಡಬೇಕಾದ್ದಿಲ್ಲ ಅಂದ. ಅರ್ಜುನಿಗೆ ಸ್ವಲ್ಪ ಖುಷಿ ಆಯಿತು. 7 ಗಂಟೆ ಆಗ್ತಾಯಿದೆ, ಕಡೆಗಾರು ಒಂದು ಒಳ್ಳೆ ಮಾತು ಹೇಳಿದೆಯಲ್ಲ, ಅಂತೂ ಕರ್ಮ ಮಾಡದೇ ಇರೋ ಪಟ್ಟಿಯಲ್ಲಿ ನನ್ನೊಬ್ಬನ ಸೇರಿಸ್ಕೊಂಬಿಡು, ನನಗೂ ಇದೇ ಬೇಡ ಆಗಿದೆ. ಏನು ಬೇಡ. ಕೃಷ್ಣ ಹೇಳ್ತಾನೆ, ಯಸ್ತು ಆತ್ಮರತಿರೇವ ಸ್ಯಾದ್ ಆತ್ಮತೃಪ್ತಶ್ಚ ಮಾನವ ಆತ್ಮನ್ಯೇವ ಚ ಸಂತುಷ್ಟ ತಸ್ಯ ಕಾರ್ಯಂ ನ ವಿದ್ಯತೆ. ಕಥೆ ಏನು ಗೊತ್ತಾ? ಯಾರು ಭಗವಂತನಲ್ಲಿ ಮನಸ್ಸುಳ್ಳವನಾಗಿರ್ತಾನೆ, ಯಾರು ಹೊರಗಿನ ಇಂದ್ರಿಯಗಳ ವ್ಯಾಪಾರವನ್ನೆಲ್ಲ ಬಿಟ್ಟುಬಿಟ್ಟಿರ್ತಾನೆ, ದೇವರನ್ನು ನೋಡ್ತಾ ಸಂತೋಷ ಪಡ್ತಿರ್ತಾನೆ, ಅವನಿಗೆ ಮಾಡಬೇಕಾದ ಕಾರ್ಯ ಯಾವುದೂ ಇಲ್ಲ. ಇದ್ರೆ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಇದ್ದವ. ನಿಮಗೆ ಗೊತ್ತಿದೆ, ಪರೀಕ್ಷಿತ ಶಮೀಕರ ಆಶ್ರಮಕ್ಕೆ ಬಂದು ನೀರು ಕೇಳ್ದ. ಯದ್ಯಪಿ ರಾಜ ಅಂದರೆ ವಿಷ್ಣುವಿಗೆ ಸಮಾನ, ಅಂಥ ಅತಿಥಿ ರೂಪದಲ್ಲಿ ಬಂದ ಭಗವದ್ಭಕ್ತನಾದ ಪರೀಕ್ಷಿತನಿಗೆ ನೀರು ಕೊಡಬೇಕಾದ ಕೆಲಸ ಋಷಿಗಳಿಗಿತ್ತು. ಆದರೆ ಅವ್ರು ಕೊಡದಿದ್ದರೂ ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಭಗವಂತನನ್ನೇ ಕಾಣ್ತಾ ಆನಂದ ಪಡ್ತಾ ಇದ್ರು. ಅವರಿಗೆ ಬಂದದ್ದು ಗೊತ್ತಿಲ್ಲ, ಹೋಗಿದ್ದು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಯಾರು ದೇವರನ್ನು ನೋಡ್ತಾ ಎಲ್ಲವನ್ನೂ ಮರ್ತಿರ್ತಾರೆ, ಅವರಿಗೆ ಸಾಯಂಕಾಲ ಆದರೆ ಸಂಧ್ಯಾವನೆ ಮಾಡಬೇಕು ಅಂತಿಲ್ಲ. ಆದರೆ ಎದ್ದ ಮೇಲೆ ಮಾತ್ರ ಮಾಡಲೇಬೇಕು. ಅಂದರೆ ಏನಾಗ್ತಾರೆ ಆಚಾರ್ಯ, ಕಣ್ಣು ಮುಚ್ಕೊಂಡಿದ್ರೆ ಏನು ಮಾಡಬೇಕಾದಿಲ್ವಾ? ಕಣ್ಣು ಮುಚ್ಕೊಂಡಿದ್ರಲ್ಲ, ಕೆಲವ್ರು ನಿದ್ದೆ ಮಾಡಿ ಎಲ್ಲ ಬಿಟ್ಟೇ ಬಿಟ್ಟಿರ್ತಾರೆ. ಏನು ಚೆನ್ನಾಗಿ ಹೇಳಿದ್ರಿ ಆಚಾರ್ಯ ಪುರಾಣ, ನಂಗೆ ಒಂದು ಅರ್ಥ ಎದ್ದಿದ್ರೆ ಅರ್ಥ ಆಗತ್ತಪ್ಪ, ನಿದ್ದೆ ಮಾಡಿದವ್ರಿಗೆ ಏನು ಗೊತ್ತಾಗತ್ತೆ ರೀ? ಹಾಗರ್ಥ ಅಲ್ಲ ಇದು. ಅಸಂಪ್ರಜ್ಞಾತ, ಅವನಿಗೆ ಎಲ್ಲ ಇಂದ್ರಿಯಗಳು ಇರುತ್ತೆ, ಆದರೆ ಯಾವ ಇಂದ್ರಿಯಗಳ ವ್ಯಾಪಾರವನ್ನು ಇಟ್ಕೊಂಡಿರಲ್ಲ. ತನ್ನ ಎಲ್ಲ ಇಂದ್ರಿಯಗಳನ್ನು ಭಗವಂತನಲ್ಲೇ ಇಟ್ಟು ತೃಪ್ತಿ ಪಡ್ತಿರ್ತಾನಲ್ಲ, ಅವನಿಗೇನು ಮಾಡಬೇಕಾದ್ದಿಲ್ಲ. ಆದರೆ ಅವನು ಕೂಡ ಅದರಿಂದ ಹೊರಗೆ ಬಂದ ಅಂತಾದರೆ ಮಾಡಲೇಬೇಕು. ತಸ್ಮಾ ಅಸಕ್ತ ಸತತಂ ಕಾರ್ಯಂ ಕರ್ಮ ಸಮಾಚಾರ ಅಸಕ್ತೋ ಘ್ಯಾಚರನ್ ಕರ್ಮ ಪರಮಾಪ್ನೋತಿ ಪುರುಷ. ಆಸಕ್ತನಾಗಿ ಕರ್ಮ ಮಾಡಿದಾಗ ಮಾತ್ರ ನಿನಗೆ ಕರ್ಮದ ಅಂಟು ನಂಟು ಆಗತ್ತೆ, ಇಲ್ಲ ಅಂತಾದರೆ ಇಲ್ಲ. ಅದರಿಂದ ಯಾವುದು ಆಸಕ್ತಿ ಇಟ್ಕೊಂಡು ಕರ್ಮವನ್ನು ಮಾಡಬೇಡ. ಕೃಷ್ಣ ಹೇಳ್ತಾ ಇದ್ದಾನೆ ಮತ್ತೆ,
ಯದ್ಯದಾಚರತಿ ಶ್ರೇಷ್ಠ. ಜ್ಞಾನಿಗಳಿಗೂ ಈ ಕರ್ಮವನ್ನು ಬಿಟ್ಟಿಲ್ಲ. ಜ್ಞಾನಿಯಾಗಿದ್ದರೂ ಕೂಡ ಎಲ್ಲ ಓದ್ಕೊಂಡು ಬಿಟ್ಟಿದ್ದೇನೆ, ನನಗೇನು ಮಾಡಬೇಕಾದ್ದಿಲ್ಲ, ಇಲ್ಲ. ಯಾಕೆಂದರೆ ಜ್ಞಾನಿ ಮಾಡೋದನ್ನು ಅನೇಕ ಜನ ನೋಡ್ತಿರ್ತಾರೆ. ಹೇಳುವ ನಾನೇ ಏಕಾದಶಿ ಮಾಡದೆ, ನಾನೇ ಯಾವಾಗಲೂ ಅಗ್ನಿಹೋತ್ರಿಯಾಗಿದ್ದುಕೊಂಡು ಇನ್ನೊಬ್ಬನಿಗೆ ನೀ ಅಗ್ನಿಹೋತ್ರ ಮಾಡ ಅಂದರೆ ಏನರ್ಥ ರೀ? ನೀ ಮೊದಲು ಬಿಡಪ್ಪ, ನೀನು ಮೊದಲು ಏಕಾದಶಿ ಮಾಡಪ್ಪ, ನೀನು ಜ್ಞಾನಿ ಇರ್ಬೋದು, ನಿಂಗೆ ಮಾಡ್ತಿದ್ರು ನೋ ಪ್ರಾಬ್ಲಮ್. ಆದರೆ ನಿನ್ನನ್ನು ಫಾಲೋ ಮಾಡುವವರು ಬೇಕಾಷ್ಟು ಜನ ಇರ್ತಾರೆ. ಯದ್ಯದಾಚರತಿ ಶ್ರೇಷ್ಠ ತದ್ದದೇವೇತರೋ ಜನ ಸಯತ್ ಪ್ರಮಾಣಂಕರತೆ ಲೋಕಸ್ತದನು ವರ್ತತೆ. ಅದರಿಂದ ಮಾಡಬೇಕು. ಕೃಷ್ಣ ಹೇಳ್ತಾನೆ, ಯಾರ್ಯಾರೋ ಜ್ಞಾನಿಗಳು ಉದಾಹರಣೆ ಕೊಡಲ್ಲ, ನಂದೇ ಉದಾಹರಣೆ ಕೊಡ್ತೇನೆ. ಜ್ಞಾನವೇ ನಾನು, ನಾನೇ ಜ್ಞಾನ. ನನ್ನ ಜ್ಞಾನಕ್ಕಾಗಿಯೇ ಎಲ್ಲ ಕರ್ಮ ಇದ್ದರೂ ಕೂಡ ಕೃಷ್ಣ ಹೇಳ್ತಾನೆ, ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ. ನನಗೆ ಮಾಡಲೇಬೇಕು ಅನ್ನುವ ಯಾವ ಕರ್ಮ ಇಲ್ಲ. ಇಲ್ಲಿ ಕರ್ತವ್ಯ ಅಂತಾನೆ. ಕರ್ತವ್ಯ ಅಂದರೆ ಅಕರಣೆ ಪ್ರತ್ಯವಾಯ, ಮಾಡದೇ ಇದ್ದರೆ ಪಾಪ ಬರುವಂಥದ್ದು. ನನಗೆ ಮಾಡದೇ ಇದ್ದರೆ ಪಾಪ ಬರುತ್ತೆ ಎನ್ನುವ ಯಾವ ಕರ್ಮವೂ ಇಲ್ಲ. ಆದರೂ ನಾನು ಕೂಡ ಈ ಚಕ್ರ, ಜ್ಞಾನ ಯಜ್ಞದ ಚಕ್ರ, ಕರ್ಮದ ಚಕ್ರದ ಒಳಗೆ ನಾ ಇದ್ದೇನೆ, ನಾನು ಮಾಡ್ತೇನೆ. ಯಾಕೆಂದರೆ ಯದಿಕ್ಷಯಂ ನ ವರ್ತೇಯಂ ಜಾತು ಕರ್ಮಣ್ಯ ತಂದ್ರಿತಃ. ಕೃಷ್ಣ ಭಾಗವತದಲ್ಲಿ ಒಂದು ಅಧ್ಯಾಯವೇ ಇದೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ಭಗವಂತ ಕೃಷ್ಣನ ಪ್ರೋಗ್ರಾಮ್ ಏನು ಅಂತ. ಕೃಷ್ಣ ಅಪ್ಪಿ ತಪ್ಪಿ ಕೂಡ ಎಂದೂ 7 ಗಂಟೆಗೆ ಎದ್ದೇ ಇಲ್ಲಂತೆ. ಮತ್ತು ಅವನು ಮುಂಜಾನೆ ಬೆಳಗಿನ ಜಾವ 4ವರೆಗೆ ಹೇಳ್ತಿದ್ದಂತೆ. ಒಂದಿನವೂ ಆಲಸ್ಯ, ಅತಂದ್ರಿತಃ ಆಲಸ್ಯವೇ ಮಾಡಿಕೊಂಡಿಲ್ಲ. ನಾವು ಯಾವಾಗಲೂ ಆಲಸ್ಯ. ಸಂಡೇ ಬಂದ್ರಂತೂ ಇನ್ನೂ ಆಲಸ್ಯ, ಏಕಾದಶಿ ಬಂದ್ಬಿಟ್ರಂತೂ ಭಾರಿ ಆಲಸ್ಯ. ಊಟ ಒಂದಿದ್ದರೆ ನಮ್ಮದೆಲ್ಲ ಆಟ. ಊಟ ಇಲ್ಲ ಅಂತಾದರೆ ನಾಳೆ ಊಟ ಹಾಕೋವರೆಗೂ ಸ್ನಾನ ಬಿಟ್ಬಿಡ್ತೀವಿ ನಾವು. ಬೆಳಗ್ಗೆ ದ್ವಾದಶಿಗೆ ಒಟ್ಟಿಗೆ, ಅದು ದಶಮಿ ರಾತ್ರಿ ಮಲಗಿದ್ರೆ ದ್ವಾದಶಿ ಬೆಳಗಿನ ಜಾವ ಸ್ನಾನ ಇದ್ದು ಚೌಕಿಗೆ ನೇರ, ಅಲ್ಲಿವರೆಗೂ ಏನು ಕೆಲಸ ಇಲ್ಲ. ಈ ರೀತಿ ಕರ್ಮತ್ಯಾಗ ಮಾಡಿ ಹಾಕಿಬಿಟ್ಟಿರ್ತೀವಿ. ಕೃಷ್ಣ ಹೇಳ್ತಾನೆ, ನಾನು ಎಂದೂ ಆ ರೀತಿ ಮಾಡಿಲ್ಲ. ಯಾಕೆಂದರೆ ನನ್ನನ್ನು ಜಗತ್ತು ನೋಡ್ತಾ ಇದೆ. ನನ್ನನ್ನು ನೋಡಿ ನಾನು ಮಾಡೋದನ್ನು ಬಿಡ್ತು ಅಂತಾದರೆ ಎಲ್ಲ ಬಿಟ್ಟುಬಿಡ್ತಾರೆ. ಬುದ್ಧಿವಂತನಾದವ, ಜ್ಞಾನಿ ಆದವ, ತಾನೆಷ್ಟು ಜ್ಞಾನಿ ಆದರೂ ಯಾರಾದರೂ ಕರ್ಮ ಮಾಡ್ತಿದ್ರೆ ಅವ್ರನ್ನ ಆ ದಾರಿಯಿಂದ ತಪ್ಪಿಸಬಾರ್ದು. ಯಾಕೆ ಹೀಗೆ ಮಾಡ್ತೀಯ, ಜ್ಞಾನ ಮುಖ್ಯ, ಇದೆಲ್ಲ ಬಿಡು, ಸಂಧ್ಯಾವನ ಎಲ್ಲ ಬಿಟ್ಬಿಡು, ಬೇಡ ಹೋಗಪ್ಪ, ಹಾಗೆಲ್ಲ ಅನ್ನಬಾರ್ದು. ಅದನ್ನು ಮಾಡಿಸ್ಬೇಕು ಅವನ ಕಡೆಯಿಂದ. ಹೀಗೆ ಮಾಡಿದಾಗ ಮಾತ್ರ ನನ್ನ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸ ನಿರಾಶಿ ನಿರ್ಮಮೋ ಭೂತ್ವ ಯುದ್ಧಸ್ವ ವಿಗತಜ್ವರ. ಮಯಿ ಸರ್ವಾಣಿ ಕರ್ಮಾಣಿ, ಎಲ್ಲ ಕರ್ಮಗಳನ್ನು ನನ್ನಲ್ಲಿ ಅರ್ಪಣೆ ಮಾಡು. ಆಶೆ ಬಿಟ್ಟು ಯಜ್ಞಾನುಸಂಧಾನವಾಗಿ ಯುದ್ಧಸ್ವ, ಯುದ್ಧವನ್ನು ಮಾಡು. ಕೃಷ್ಣ ಇಷ್ಟೆಲ್ಲ ಹೇಳ್ತಾನೆ. ಏಮೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವ ಶ್ರದ್ಧಾವಂತೋ ಅನುಸೂಯಂತೋ ಮುಚ್ಚಂತೇಪಿ ಕರ್ಮಭಿಹಿ. ಯಾರು ಈ ನನ್ನ ಮಾತು, ಈ ನನ್ನ ಅಭಿಪ್ರಾಯವನ್ನು ಒಪ್ಪಿಕೊಂಡು ಇದೇ ರೀತಿ ಮಾಡ್ತಾ ಇದ್ದಾರೆ, ಶ್ರದ್ಧೆಯನ್ನು ನನ್ನ ಮಾತಿನಲ್ಲಿ, ಹರಿಯ ಮತದಲ್ಲಿ, ಭಗವಂತನ ಅಭಿಪ್ರಾಯದಲ್ಲಿ ಇಡ್ತಾ ಇದ್ದಾರೆ, ಅವರು ಎಲ್ಲ ಕರ್ಮದಿಂದ ಬಿಡುಗಡೆ ಹೊಂತಾರೆ. ಯಾರು ನನ್ನ ಮಾತನ್ನು ಕೇಳೋಲ್ಲ, ಅವರು ಅನ್ಯಾಯವಾಗಿ ಕರ್ಮದ ಬಂಧನದಲ್ಲಿ ಒಳಗಾಗ್ತಾ ಇದ್ದಾರೆ. ಆದ್ದರಿಂದ ನೀನು ಇಂದ್ರಿಯಗಳೇನಿದೆ ಇದರಿಂದಲೇ ಎಲ್ಲ ಆಗ್ತಾ ಇರ್ತಕ್ಕಂಥದ್ದು, ಇದನ್ನು ನೀನು ನಿಗ್ರಹ ಮಾಡಿಕೊ. ಕೃಷ್ಣ ಅರ್ಜುನವನ್ನು ಪ್ರಶ್ನೆ ಮಾಡ್ತಾನೆ. ಇಷ್ಟೆಲ್ಲ ಇರುವಾಗ ಕೇನ ಪ್ರಯುಕ್ತೋ ಪಾಪಂ ಚರತಿ ಪುರುಷ. ಇಷ್ಟೆಲ್ಲ ಇದ್ದರೂ ಕೂಡ ಬಲವಂತವಾಗಿ ಇಚ್ಛೆ ಇಲ್ಲದ್ರು ಬಲಾದಿವ ನಿಯೋಜಿತ, ನಮಗಿಷ್ಟ ಇಲ್ಲ, ನಮಗೆ ಗೊತ್ತಿದ್ದು ತಪ್ಪು ಪಾಪ ಮಾಡಬಾರ್ದು ಗೊತ್ತಿದೆ, ಆದರೂ ನಮ್ಗೆ ಅಲ್ಲೇ ಹೋಗುತ್ತಲ್ಲ ಮನಸ್ಸು. ಯಾವಾಗಲೂ ನೀರು ಡೌನ್ಗೆ ಹೋಗುತ್ತೆ, ಅಪ್ಪಗೆ ಬರಲ್ಲ ರೀ. ನೀರಿಗೆ ಸ್ವಭಾವ ಡೌನ್ಗೆ ಹೋಗೋದು. ನೀವು ಸುಮ್ಮನೆ ಯಾರು ತಪ್ಪು ತಿಳ್ಕೊಳ್ಬಾರ್ದು. ನಾವು ಬೀದಿಲಿ ಹೋದರೆ ಸಾಕು, 3ನೇ ರೋಡ್ ಆಚೆ ಮಾಡುವ ಬೋಂಡದ ವಾಸನೆ ಬರುವ ಹಾಗೆ ಮನೇಲಿ ಮಾಡೋ ಬೋಂಡದ ವಾಸನೆ ಬರೋದೇ ಇಲ್ಲ. ಮೂಗು ಯಾವಾಗಲೂ ಕೆಟ್ಟದ್ರ ಬಗ್ಗೆನೇ, ಒಳ್ಳೆಯದ್ರ ಯಾವಾಗಲೂ ಸ್ಪ್ರೆಡ್ ಆಗಲ್ಲ, ಕೆಟ್ಟದಾಗುವ ಹಾಗೆ. ಈ ಮನಸ್ಸು ಜಾರಿ ಪಾಪದ ಕಡೆಗೆ ಹೋಗುತ್ತೆ. ಯಾಕೆ ನೋಡಿ, ಕೆಳಗೆ ಹೋಗುವ ನೀರು ಮೇಲೆ ಬರಬೇಕಾದ್ರೆ ಯಂತ್ರ ಬೇಕು. ಕೆಳಗೆ ಹೋಗುವ ಮನಸ್ಸು
ಮೇಲೆ ಬರಬೇಕಾದ್ರೆ ಕೃಷ್ಣ ಮಂತ್ರ ಬೇಕು. ತ್ರಾಯತೆ, ನಮ್ಮನ್ನು ರಕ್ಷಣೆ ಮಾಡುವ ಆ ಕೃಷ್ಣನ ಮಾತುಗಳು ಬೇಕು. ಹಾಗಾದರೆ ಕೃಷ್ಣ ಹೇಳ್ತಾನೆ, ನಿನ್ನ ಮನಸ್ಸು ಪಾಪದ ಕಡೆ ಹೋಗಬಾರ್ದಾ? ಹಾಗಾದರೆ ತತ್ವಜ್ಞಾನವನ್ನು, ತಾರತಮ್ಯ ಜ್ಞಾನವನ್ನು ಪಡಿಬೇಕು. ತಾರತಮ್ಯ ಜ್ಞಾನವನ್ನು ಪಡೆದಾಗ ಮಾತ್ರ ನೀನು ಎತ್ತರಕ್ಕೆ ಬರಬಹುದು ಅಂತ ಕೃಷ್ಣ ಪರಮಾತ್ಮ ಆ ಮೂಲಕ ಇಂದ್ರಿಯಗಳು, ಇಂದ್ರಿಯಾಭಿಮಾನಿಗಳಿಗಿಂತಲೂ ತತ್ವಾಭಿಮಾನಿಗಳು, ಅವರಿಗಿಂತಲೂ ಮೇಲಿರ್ತಕ್ಕಂಥ ಮನಸ್ಸು, ಬುದ್ಧಿ, ಈ ಎಲ್ಲ ತತ್ವಗಳಿಗಿಂತಲೂ ತತ್ವಗಳ ಒಡೆಯನಾದ ಭಗವಂತ ನಾನು ದೊಡ್ಡವ ಅನ್ನುವ ಅರಿವು ನಿನಗೆ ಯಾವತ್ತು ಬರುತ್ತೆ? ನನ್ನ ಸರ್ವೋತ್ತಮತ್ವ ಜ್ಞಾನ, ವಾಯುದೇವರ ಜೀವೋತ್ತಮತ್ವ ಜ್ಞಾನ ಯಾವಾಗ ನಿನಗೆ ಸ್ಫುಟ ಆಗತ್ತೆ, ಆಗ ನಿನ್ನ ಮನಸ್ಸು, ನಿನ್ನ ಇಂದ್ರಿಯಗಳು ಪಾಪದ ಕಡೆ ಹೋಗೋಲ್ಲ, ಪರಮಾತ್ಮನ ಸ್ಮರಣ ಕಡೆಗೆ ಬರುತ್ತೆ ಅಂತ ಕೃಷ್ಣ ಪರಮಾತ್ಮ ಕರ್ಮದ ಯೋಗ ಉಪಾಯ, ಹೇಗೆ ಕರ್ಮ ಮಾಡಬೇಕು, ಮಾಡಿದರೆ ಅದರ ಅಂಟು ನಂಟು ಗಂಟು ನಮಗೆ ಆಗಬಾರ್ದು, ಅದನ್ನು ತಿಳಿಸಿಕೊಟ್ಟದ್ದು ಈ 3ನೇ ಕರ್ಮ ಯೋಗದ ಒಳಗೆ. ಮತ್ತೆ ಕೃಷ್ಣ ಅವನ ನಲ್ನುಡಿಗಳು ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ